Hi students, now we'll go to the second step of the recombinant DNA technology. The first step was the extraction of the DNA, okay, or the isolation of the DNA. So in second step, ಏನಿದೆಪ್ಪ second step ಅಲ್ಲಿ, so DNA extract ಮಾಡಿದ್ಮೇಲೆ ನಾವು desired gene ಅನ್ನು extract ಮಾಡಬೇಕಾದ್ರೆ, so first we have to fragment the DNA, ಆ long length DNA ನ ನಾವೇನು ಮಾಡಬೇಕು ಈಗ small fragment ಆಗಿ convert ಮಾಡಬೇಕು. So that's why the second step is fragmentation of DNA with restricted endonuclease. Okay, so ನಾವೀಗ DNA ನ ಸೆಲೆಕ್ಟ್ ಮಾಡಿದ್ದೀವಿ, ವೆಕ್ಟರ್ ಕೂಡ ಸೆಲೆಕ್ಟ್ ಮಾಡಿದ್ದೀವಿ ಅನ್ಕೊಳ್ಳಿ. ಸೊ ಈ DNA ಇಲ್ಲಿರೋ ಸ್ಪೆಸಿಫಿಕ್ ಜೀನನ್ನು ನಾವು ಹೊರಗಡೆ ತೆಗಿಬೇಕು. ನಮಗೆ ಬೇಕಾಗಿರೋ ಜೀನನ್ನು ನಾವೀಗ ಹೊರಗಡೆ ತೆಗಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, DNA ನ ಸ್ಮಾಲ್ ಫ್ರಾಗ್ಮೆಂಟ್ ಆಗಿ ನಾವು ಕಟ್ ಮಾಡಬೇಕು. ಸೊ ಆ ಕಟ್ ಮಾಡಲಿಕ್ಕೆ ನಮ್ಗೆ ಏನು ಬೇಕಿಲ್ಲಿ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್. ಬೈ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ವಿ ಆರ್ ಗೋಯಿಂಗ್ ಟು ಡೈಜೆಸ್ಟ್ ದ DNA to get the fragment. Already ನಾನು ನಿಮ್ಗೆ ಹೇಳಿದ್ದೀನಿ. So beginning of this chapter only we have studied what are RENs and how we are going to extract or how we are going to use the RENs to make a fragments of DNA. Okay, ಇದಾದ್ಮೇಲೆ ಏನು ಬರ್ತದಪ್ಪ, ಇದರೊಳಗಡೆ ಇನ್ನೊಂದು ಸ್ಟೆಪ್ ಏನು, ದಿ ಜೆಲ್ ಎಲೆಕ್ಟ್ರೋಫೋರಿಸಿಸ್. ಓಕೆ, ಸೊ ಜೆಲ್ ಎಲೆಕ್ಟ್ರೋಫೋರಿಸಿಸ್ ನಮ್ಗೆ ಏನು ಬೇಕು ಇವಾಗ, ಜೆಲ್ ಎಲೆಕ್ಟ್ರೋಫೋರಿಸಿಸ್ ನಾವು ಮಾಡಬೇಕು. ಯಾಕೆ ಅಂದರೆ, ಸೊ ವಿ ಹ್ಯಾವ್ ಟು ಸಪರೇಟ್ ದಿ ಫ್ರಾಗ್ಮೆಂಟ್ ಆಫ್ DNA ವಿಚ್ ಇಸ್ ಎಕ್ಸಾಕ್ಟ್ಲಿ ಹ್ಯಾವಿಂಗ್ ದಿ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಜೀನ್ ಆಫ್ ನಾವು ಇಂಟ್ರೆಸ್ಟ್ ತೋರಿಸಿರೋ ಜೀನ್ ಯಾವ ಪಾರ್ಟಲ್ಲಿದೆ ಅಂತ ಹೇಳಿ ನಾವು ಸಪ್ರೇಟ್ ಮಾಡಿ ಅದನ್ನು ತೆಗಿಬೇಕಾದ್ರೆ, ಸೊ ಫ್ರಾಗ್ಮೆಂಟ್ ಮಾಡಿದ ತಕ್ಷಣ ನಮಗೆ ಜೀನ್ ಡೈರೆಕ್ಟ್ಲಿ ಸಿಕ್ಬಿಡಲ್ಲ. ಸೊ ನಾವು ವಿ ಹ್ಯಾವ್ ಟು ಐಸೋಲೇಟ್ ಆರ್ ಸಪರೇಟ್ ದೆಮ್. After separating the strands of the DNA, fragments of the DNA, from that particular fragment we are able to extract the specific what we call the DNA segment which is having the desired gene. Okay, so after this we have to study one more very important step in case of this what we called the part of the rDNA technology, that is the PCR. Okay, so PCR is a very interesting what you call part of this particular step. So PCR andre enappa, polymerase chain reaction. So name itself indicates it is a chain reaction, continuous agi aguvanta ಒಂದು reaction. So ಅನ್ಕೊಳ್ಳಿ ನಮ್ಮ ಹತ್ರ ಇವಾಗ DNA very small amount ಇದೆ ಅಂತ ಅನ್ಕೊಳ್ಳಿ. ಓಕೆ, ವೆರಿ ಸ್ಮಾಲ್ ಅಮೌಂಟ್ DNA ಇದೆ ಅಂತ ಅನ್ಕೊಳ್ಳಿ. ಸೊ ಈ ಸ್ಮಾಲ್ ಅಮೌಂಟ್ ಇರೋ DNA ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಫರ್ದರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿರೋ ಬರೋ ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ಕೊಳ್ಳಿ. ಸೊ ದೆನ್ ವಾಟ್ ವಿ ಹ್ಯಾವ್ ಟು ಡೂ? ಓಕೆ, ಸೊ ಕನ್ಸಿಡರ್ ವಿ ಹ್ಯಾವ್ ವೆರಿ ಸ್ಮಾಲ್ ಅಮೌಂಟ್ ಆಫ್ DNA. ಅವಾಗ ಏನು ಮಾಡ್ಬೇಕು ನಾವು? ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸ್ಟೆಪ್ಸ್. ದೆನ್ we have to follow one more step to increase the number of this small amount of DNA. Okay, this DNA is a small amount. So ಈ ಸ್ಮಾಲ್ ಅಮೌಂಟ್ ಇರೋ DNA ನ ನಾವು ಜಾಸ್ತಿ ಮಾಡ್ಕೋಬೇಕಲ್ಲ, ಆ ಜಾಸ್ತಿ ಮಾಡ್ಕೊಳ್ಳೋ ಸ್ಟೆಪ್ಗೆ ನಾವೇನಂತ ಕರಿತೀವಿ, PCR ಅಂತ ಕರಿತೀವಿ, polymerase chain reaction. So here the DNA will what you call increase, we can increase the content of the DNA, sorry, the quantity of the DNA. Okay, so DNA quantity na ನಾವು increase ಮಾಡಬಹುದು, multiply ಮಾಡಬಹುದು. Okay, that is in vitro. Okay, that is in vitro. So after fragmentation gel electrophoresis ಆಗ್ತದೆ. Gel electrophoresis ಆದ್ಮೇಲೆ ನಾವು PCR ನ ಯೂಸ್ ಮಾಡ್ಕೋಬಹುದು, ಅಥವಾ we can use before restriction endonuclease digestion only. So ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂತ DNA ಕಡಿಮೆ ಇದ್ರೆ ಅವಾಗಲೂ ಕೂಡ ನಾವು PCR ನ ಮಾಡಬಹುದು. ಎನಿ ಸ್ಟೆಪ್ ಅಟ್ ಎನಿ ಪಾಯಿಂಟ್ ವಿ ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಪ್ರೋಸೆಸ್. ಓಕೆ, ಸೊ ನಿಮಗೆ ಜೀನ್ ಬೇಕಾಗಿತ್ತು, ಸ್ಪೆಸಿಫಿಕ್ ಜೀನ್ ಬೇಕಾಗಿತ್ತು ಅಂತಂದ್ರೆ
ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆದಮೇಲೆ ನಾವು PCR ನ ಏನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು, ಅಥವಾ ಫ್ರಾಗ್ಮೆಂಟ್ ಆಗೋಕ್ಕಿಂತ ಮುಂಚೆ ನಮಗೇನಾದರೂ DNA ಜಾಸ್ತಿ ಬೇಕಾಗಿದ್ರೆ ವಿ ಕ್ಯಾನ್ ಯೂಸ್ ಬಿಫೋರ್ ದಿ the second step, beginning of the second step. So what we call when we are going to isolate the DNA, so we need a more DNA. More DNA ಬೇಕಾದ್ರೆ ನಾವು PCR ನ ಫಾಲೋ ಮಾಡಬೇಕು. Okay, so if we are going to do this, then we can get a more and more, okay, so billions of copy of DNAs. Okay, ಅದು ಹೇಗಾಗುತ್ತೆ ಅದರಲ್ಲಿ ಏನಿದೆ, let's see. Okay, that is what the PCR. Okay, so now we'll study about the polymerase chain reaction. So most important thing about this polymerase reaction is that ಈ PCR ನ ಈಗ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಸೊ ಬಿಕಾಸ್ ಇದರ ಇಂಪಾರ್ಟೆನ್ಸ್ ಕೂಡ ಬಹಳ ಇರೋದ್ರಿಂದ, ಸೊ ಪ್ರತಿಯೊಂದು ರಿಸರ್ಚ್ ಫೀಲ್ಡ್ ಅಲ್ಲಿ ಸೊ ಈ PCR ಬಹಳ ಮುಖ್ಯವಾದದ್ದು. ಓಕೆ, ಸೊ ವೈ? ಬಿಕಾಸ್ ನಾವು ಆಲ್ರೆಡಿ ಹೇಳಿದೆ ನಿಮಗೆ, ದಿಸ್ PCR ಇಸ್ ಗೋಯಿಂಗ್ ಟು ಯೂಸ್ ಇನ್ ಕೇಸ್ ಆಫ್ increasing amount of DNA. ಓಕೆ, DNA ಅಮೌಂಟ್ ನ ಇನ್ಕ್ರೀಸ್ ಮಾಡಲಿಕ್ಕೆ ಈ PCR ನ ಯೂಸ್ ಮಾಡ್ತಾರೆ ಯೂಶುವಲಿ. ಸೊ ನಮ್ಮ ಹತ್ರ ಇರೋ ಈಗ DNA ಕಡಿಮೆ ಇದ್ರೆ, ಅಮೌಂಟ್ ಅದ್ರದ್ದು ಕಡಿಮೆ ಇದ್ರೆ, ಆ ಅಮೌಂಟ್ ನ ಡಬಲ್ ಅಥವಾ ಬಿಲಿಯನ್ಸ್ ಆಫ್ ಕಾಪಿ ಬೇಕಾದ್ರೆ, ಸೊ that thing is going to be achieved by the PCR. So PCR ಇಂದ ನಾವು ಇದನ್ನ ಅಚೀವ್ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಕ್ರೈಮ್ ಸೀನಲ್ಲಿ, ಓಕೆ, ಸೊ ಎಲ್ಲೋ ಒಂದು ಕೊಲೆ ಅಥವಾ ಏನೋ ಒಂದು ಮರ್ಡರ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಜಾಗದಲ್ಲಿ ನಮಗೊಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಸೊ ಆ ಬ್ಲಡ್ ಸ್ಯಾಂಪಲ್ ಇಂದ ನಾವೇನು ಮಾಡ್ಬೋದು, DNA ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಐಡೆಂಟಿಫೈ ದಿ ದ ಪರ್ಸನ್ ಹೂ ಡಿಡ್ ದಿಸ್. ಓಕೆ, ಆ ಕ್ರಿಮಿನಲ್ನ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ಸೊ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅಲ್ಲಿ ನಮಗೆ DNA ಸ್ಯಾಂಪಲ್ ಬೇಕಾಗಿತ್ತು, ಅಂಥ ಜಾಗದಲ್ಲಿ ನಮ್ಗೇನು ಸಿಕ್ಕಿದೆ, ವೆರಿ ಸ್ಮಾಲ್ ಸ್ಯಾಂಪಲ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಆ ಸ್ಮಾಲ್ ಸ್ಯಾಂಪಲ್ನ ಇಟ್ಕೊಂಡ್ಬಿಟ್ಟು ನಾವು ವೆರೈಟಿ ಆಫ್ ಎಕ್ಸ್ಪೆರಿಮೆಂಟ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಟೈಮ್ ವಿ ಕ್ಯಾನ್ ಯೂಸ್ ದ PCR ಟು ಇನ್ಕ್ರೀಸ್ ದ DNA ಕಂಟೆಂಟ್. ಓಕೆ, ಸೊ DNA ಕಂಟೆಂಟ್ನ ಜಾಸ್ತಿ ಮಾಡಲಿಕ್ಕೆ ಅಥವಾ DNA ಕ್ವಾಂಟಿಟಿನ ಜಾಸ್ತಿ ಮಾಡಲಿಕ್ಕೆ, ಇನ್ಕ್ರೀಸ್ ಅಥವಾ ಡಬಲ್ ಮಾಡಲಿಕ್ಕೆ, so we are going to use this PCR. So PCR is very useful in present day all kind of researches. Okay, so ಪ್ರತಿಯೊಂದು ರಿಸರ್ಚ್ ಅಲ್ಲಿ ನಾವು ಇದನ್ನ ನೋಡಬಹುದು, DNA ನ ಜಾಸ್ತಿ ಮಾಡಲಿಕ್ಕೆ. ಸೊ ಈ what you called the PCR, the first time introduced by the Kary-Mullis in the year 1985 ಅಲ್ಲಿ Kary-Mullis ಅನ್ನೋರು ಇದನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಈ PCR ಏನಿದೆಯಲ್ಲ, ಇದರಲ್ಲಿ ನಾವು ನೋಡಬೇಕಾಗಿರೋದು ಬೇಸಿಕ್ ಥಿಂಗ್, ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೆಂಪರೇಚರ್. ಸೊ ಡಿಫ್ರೆಂಟ್ ಟೆಂಪರೇಚರ್ ಸ್ಟೆಪ್ಸ್ ಇಲ್ಲಿರೋದ್ರಿಂದ, ಸೊ ವಿ ಕ್ಯಾನ್ ಡಿವೈಡ್ ದಿಸ್ PCR into what you called the 3 steps in a cycle. ಇದನ್ನ ಸೈಕಲ್ ಅಂತ ಕರೀತಾರೆ. ಸೊ ಒಂದು 3 ಸೆಟ್ ಇರುವಂತ ಒಂದು ಡಿಫರೆಂಟ್ ಟೆಂಪರೇಚರ್ ಸ್ಟೇಜ್ಗೆ ಒಂದು ಸೈಕಲ್ ಅಂತ ನಾವು ಕರಿತೀವಿ. ಓಕೆ, ಸೊ ಡಿಫರೆಂಟ್ what you call ಟೆಂಪರೇಚರ್ ರೇಂಜಸ್ನ ನಾವಿಲ್ಲಿ ಥ್ರೂಔಟ್ ದಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಥವಾ ಥ್ರೂಔಟ್ ದಿ ಪ್ರೊಸೆಸ್ ಅಲ್ಲಿ ಟೆಂಪರೇಚರ್ ಚೇಂಜ್ ಆಗೋದನ್ನ ನಾವು ನೋಡಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಾಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್. ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು temperature as well as the effect of that particular temperature and the particular process which is taking place during that particular temperature. ಅದನ್ನ ನಾವಿಲ್ಲಿ ನೋಡಬೇಕು. ಓಕೆ, ಸೊ ನಮಗೆ DNA ಯಾಕೆ ಡಬಲ್ ಮಾಡಬೇಕಪ್ಪ ಅಂತ ಹೇಳಿದೆ. ಓಕೆ, ಹೇಗಾಗ್ತದಪ್ಪ ಅಂತಂದ್ರೆ, ಸೊ ಯು ನೋ ವೆರಿ ವೆಲ್ ದಟ್ ವಿ ಹ್ಯಾವ್ ಅ DNA. ಓಕೆ, ಸೊ ನಮ್ಮ ಸೆಲ್ಲಲ್ಲಿ ಅಥವಾ ಪ್ರತಿಯೊಂದು ಆರ್ಗಾನಿಸಮ್ ಸೆಲ್ಲಲ್ಲಿ DNA ಇರುತ್ತೆ. ಈ DNA ರೆಪ್ಲಿಕೇಟ್ ಆಗೋದು ಹೇಗಪ್ಪ? ದಟ್ ಈಸ್ ರೆಪ್ಲಿಕೇಶನ್ ಟೈಮಲ್ಲಿ. ಓಕೆ, ರೆಪ್ಲಿಕೇಶನ್ ಟೈಮಲ್ಲಿ ಇಲ್ಲಿ ರೆಪ್ಲಿಕೇಶನ್ 4 ರನ್ ಆಗುತ್ತೆ. ಸೊ ದೆನ್ ದೇರ್ ಇಸ್ ಅ ಬಿಗಿನಿಂಗ್ ಆಫ್ ಸಿಂಥಸಿಸ್ ಆಫ್ DNA ಸ್ಟ್ರ್ಯಾಂಡ್. ಓಕೆ, ಈ ಥರ DNA ಫಾರ್ಮ್ ಆಗುತ್ತೆ. ಇದು ಫಾರ್ಮ್ ಆಗಲಿಕ್ಕೆ ನಮ್ಗೇನು ಬೇಕು? ಎನ್ಸೈಮ್ಸ್ ಬೇಕು. ಓಕೆ, ಯಾವ್ಯಾವ ಎನ್ಸೈಮ್ಸ್ ಇರುತ್ತೆ ಇಲ್ಲಿ? DNA ನ ಬ್ರೇಕ್ ಮಾಡಲಿಕ್ಕೆ ಹೆಲಿಕೇಸ್ ಎನ್ಸೈಮ್ ಬೇಕು,
DNA ಸ್ಟ್ರಾಂಡ್ ನ ಓಪನ್ ಮಾಡಲಿಕ್ಕೆ ಟೋಪೋಐಸೋಮರೇಸ್ ಎನ್ಸೈಮ್ ಬೇಕು. DNA ನ ಸಿಂಥಸೈಸ್ ಮಾಡಲಿಕ್ಕೆ ನಮಗೆ ಏನು ಬೇಕು? ವಿ ನೀಡ್ DNA polymerase, the enzyme called DNA polymerase. So ಈ ರೀತಿ ಡಿಫರೆಂಟ್ ಕೈಂಡ್ ಆಫ್ ಎನ್ಸೈಮ್ಸ್ ನಮಗೆ ಬೇಕಾಗ್ತದೆ. ಸೊ ಇಲ್ಲಿ ಕೂಡ ರಿಯಾಕ್ಷನ್ ಅಲ್ಲಿ ಕೂಡ ನಮಗೆ ಎನ್ಸೈಮ್ಸ್ ಬೇಕಾಗ್ತದೆ. And with this we need the what we called the other than enzymes. Okay, so other than enzymes ಕೂಡ ಇಲ್ಲಿ ನಾವು ವರ್ಕ್ ನ ಕ್ಯಾರಿ ಮಾಡಬಹುದು. That what we are going to discuss here. Okay, so most important thing is that temperature is going to play the role of some enzymes. Okay, all enzymes alla some enzymes role is going to be overtaken by this temperature. Temperature idre saaku ಆ ಬೇರೆ enzymes ನಮಗೆ ಬೇಕಾಗಿಲ್ಲ. Okay, so ಇಲ್ಲಿ ನಾ ಹೇಳಬೇಕಾಗಿರೋದು ಇಷ್ಟೇ, that replication of DNA requires a different kind of enzymes in case of in vivo, inside the cell. In vivo ಅಂದ್ರೆ ಏನು? Inside the cell. In vivo, inside. Okay, in vitro, outside ಅಥವಾ ಲ್ಯಾಬ್ ಕಂಡೀಷನ್ ಅಲ್ಲಿ ಮಾಡುವಂತ ಅಥವಾ ಆಗುವಂತ ಪ್ರೊಸೆಸ್ ನಾವು ಇನ್ ವಿಟ್ರೋ ಅಂತ ಕರಿತೀವಿ. ಸೊ ಆಕ್ಚುಲಿ PCR ಈಸ್ ನಥಿಂಗ್ ಬಟ್ ರೆಪ್ಲಿಕೇಶನ್ ಆಫ್ DNA. ಓಕೆ, ಇದೇನಿದು? ರೆಪ್ಲಿಕೇಶನ್ ಆಫ್ DNA ಇನ್ ವಿಟ್ರೋ. ಓಕೆ, DNA ರೆಪ್ಲಿಕೇಶನ್ ಆಗ್ತಿರೋದು ಎಲ್ಲಿ? ಇನ್ ವಿಟ್ರೋ ಕಂಡೀಷನ್ ಅಲ್ಲಿ. ಇನ್ ವಿಟ್ರೋ ಕಂಡೀಷನ್ ಅಲ್ಲಿ DNA ರೆಪ್ಲಿಕೇಶನ್ ಆಗೋದನ್ನ ನಾವೇನಂತ ಕರಿತೀವಿ? ದಟ್ ಈಸ್ ದ PCR ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಲುಕ್ ಅಟ್ ದಿಸ್ PCR, ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಓಕೆ, ಸೊ ಸಿಂಪಲ್, ನಮ್ಮ ಹತ್ರ ಒಂದು ಪೇಪರ್ ಇದೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ಸಮಥಿಂಗ್ ಅ ಫಾರ್ಮ್ ಆರ್ ಸಮಥಿಂಗ್ ದಟ್ ವಾಟ್ ಐ ಹ್ಯಾವ್ ಟು ಫಿಲ್. ಓಕೆ, ಒಂದು ಫಾರ್ಮ್ ಇದೆ. ಆ ಫಾರ್ಮ್ನ ನಾನು ಏನು ಮಾಡಬೇಕು? ಬೇರೆ ಬೇರೆ ಜನಕ್ಕೆಲ್ಲ ಕೊಡಬೇಕು. ಇರೋದೇ ಒಂದು ಫಾರ್ಮ್. ಸೊ ಬಹಳಷ್ಟು ಜನಕ್ಕೆ ನಾವು ಅದನ್ನು ಹಂಚಬೇಕು. ಹೇಗೆ ಹಂಚೋದು? ದಟ್ ಬೈ ಟೇಕಿಂಗ್ ದ ಕಾಪಿ ಆಫ್ ಇಟ್ ವಿ ಕ್ಯಾನ್ ಡೂ ದಟ್. ಹೌದಾ? ಸೊ ಒಂದು ಪೇಪರ್ ಇದೆ, ಅದರಲ್ಲಿ ಸಮಥಿಂಗ್ ಏನೋ ಇನ್ಫಾರ್ಮೇಷನ್ ಅಥವಾ ಏನೋ ಫಾರ್ಮ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ಫಿಲ್ ಮಾಡಿ ನಾವು ವಾಪಸ್ ತಗೋಬೇಕು. ಸೊ ಒಂದೇ ಪೇಪರ್ ಇದ್ದರೆ ಎಲ್ಲರದ್ದು ಇನ್ಫಾರ್ಮೇಷನ್ ಅದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನು ಮಾಡಬೇಕೀಗ? ಸೇಮ್ ಫಾರ್ಮ್ನ ಎಲ್ಲರಿಗೂ ಕೊಡಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ? I have to make a copy of that form. ಆ ಫಾರ್ಮ್ದು ಸಾಕಷ್ಟು ಕಾಪಿ ಮಾಡ್ಕೋಬೇಕು ನಾನು. ಕಾಪಿ ಮಾಡ್ಕೊಂಡ್ಬಿಟ್ಟು ಸೊ ಐ ಕ್ಯಾನ್ ವಾಟ್ ವಿ ಕಾಲ್ ಡಿಸ್ಟ್ರಿಬ್ಯೂಟ್ ಇನ್ ದೋಸ್ ಪೀಪಲ್ ಹೂ ವಾಂಟ್ ಇಟ್. ಹೌದಾ? ಸೊ ಸೇಮ್ ಮ್ಯಾನರ್ ಐ ಹ್ಯಾವ್ ಅ DNA. ಓಕೆ, ಐ ಹ್ಯಾವ್ ಅ DNA. ಸೊ ಐ ವಾಂಟ್ ಟು ಮಲ್ಟಿಪ್ಲೈ ದಟ್ DNA. ಸೊ ಬಿಕಾಸ್ ದಿಸ್ DNA ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕೇಸ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರೋಸೆಸಸ್. ಓಕೆ, ಬೇರೆ ಬೇರೆ ಪ್ರೋಸೆಸ್ ಇದೆ, ಅದರಲ್ಲಿ ನಾನು ಅದನ್ನು DNA ಕೊಡಬೇಕಾಗ್ತದೆ ಅಥವಾ DNA ನಾನು ಯೂಸ್ ಮಾಡಬೇಕಾಗ್ತದೆ. ಸೊ ಈಗ ಒಂದೇ ಕಾಪಿ DNA ಇದ್ದರೆ ಯಾವ್ಯಾವ ಪ್ರೋಸೆಸ್ಸಲ್ಲಿ ನಾನು ಅದನ್ನು ನೋಡಬೇಕು. ಓಕೆ, ಸೊ ಇಫ್ ಸಮಥಿಂಗ್ ಇಸ್ ವೆಂಟ್ ರಾಂಗ್ ಡ್ಯೂರಿಂಗ್ ದಿ ಎಕ್ಸ್ಪೆರಿಮೆಂಟ್, ದೆನ್ ದ ಟೋಟಲ್ DNA ಇಸ್ ಗೋಯಿಂಗ್ ಟು ಬಿ ಲಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕ್ರಿಮಿನಲ್ ಕೇಸಲ್ಲಿ ಯಾವುದೋ DNA ಕಲೆಕ್ಷನ್ ಆಗಿತ್ತಂದರೆ, ಸೊ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಟ್ ಇಸ್ ಅ ಬಿಗ್ ಇಶ್ಯೂ. ಸೊ ಹೌ ಟು ಕಲೆಕ್ಟ್ ದಟ್ ಅಗೇನ್ ದ ಸೇಮ್ ಸ್ಯಾಂಪಲ್? ಇಟ್ ಇಸ್ ವೆರಿ ಡಿಫಿಕಲ್ಟ್. ದಟ್ಸ್ ವೈ multiplication or increasing the copies of this DNA or quantity of DNA is called PCR. Okay, so ಅದನ್ನು ನಾನು PCR ಅಂತ ಕರಿಬಹುದು ಇಲ್ಲಿ. ಓಕೆ, ಸೊ ಏನಾಗ್ತದಪ್ಪ ಆಕ್ಚುಲಿ ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಸೊ 3 ಡಿಫ್ರೆಂಟ್ ಟೆಂಪರೇಚರ್ ಸ್ಟೆಪ್ನ ನಾವಿಲ್ಲಿ ನೋಡ್ಬೋದು. ಆ 3 ಸ್ಟೆಪ್ ಯಾವುದು ಅಂತ ಹೇಳಿ ಲೆಟ್ಸ್ ಸ್ಟಡಿ ಹಿಯರ್. ಓಕೆ, ಸೊ ದ PCR is going to be what you called made into 3 steps. 3 steps ಅಲ್ಲಿ ರಿಯಾಕ್ಷನ್ ಆಗ್ತದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ DNA ಪ್ರಾಪರ್ಟಿನ ಇಲ್ಲಿ ಕಲಿಯೋಣ. ಓಕೆ, ಸೊ ಯು ನೋ ವೆರಿ ವೆಲ್ DNA ಈಸ್ ಮೇಡ್ ಅಪ್ ಆಫ್ polynucleotides. Okay, and here we are going to get the hydrogen bonds. Okay, ನಮಗೇನಿದೆ ಇಲ್ಲಿ ಹೈಡ್ರೋಜನ್ ಬಾಂಡ್ ಇದೆ. ಓಕೆ, ಸೊ DNA ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಮ್ಗೇನು ಬೇಕು? ಫಸ್ಟು ವಿ ನೀಡ್ ಟೆಂಪ್ಲೇಟ್. ಓಕೆ, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಗಿವ್ ಅ ಸರ್ಟನ್ ಟೆಂಪರೇಚರ್, ಓಕೆ, ಒಂದು ಸರ್ಟನ್ ಟೆಂಪರೇಚರ್ ಅಬೌಟ್ 90 to 96 ಡಿಗ್ರಿ ಸೆಲ್ಸಿಯಸ್
Celsius ಅನ್ಕೊಳ್ಳಿ. Okay, so when I am going to give this temperature to the what we call DNA, DNA is going to break. ಏನಾಗ್ತದೆ ಇದು ಹೈಡ್ರೋಜನ್ ಬಾಂಡ್ ಇಲ್ಲಿ ಬ್ರೇಕ್ ಆಗಿ ಡಬಲ್ ಸ್ಟ್ಯಾಂಡರ್ಡ್ DNA ಬ್ರೇಕ್ ಆಗಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಸಪರೇಟ್ ಆಗಿ ನೋಡಬಹುದು ನಾವು. ಓಕೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ 3' to 5' and 5' to 3'. ಅರ್ಥ ಆಯ್ತಾ? ಓಕೆ, ಸೊ ಈ ಪ್ರಾಪರ್ಟಿ ನಾವೆಲ್ಲ ನೋಡ್ಬೋದು, DNA ಅಲ್ಲಿ ನೋಡ್ಬೋದು. ಇಫ್ ಐ ಆಮ್ ಗೋಯಿಂಗ್ ಟು ರೆಡ್ಯೂಸ್ ಅಗೇನ್ ಟೆಂಪರೇಚರ್ ಈಗ ಡೌನ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಹೈ ಟೆಂಪರೇಚರ್ ಆದರೆ ಲೋ ಟೆಂಪರೇಚರಲ್ಲಿ ಅಥವಾ 25 to 30 ಡಿಗ್ರಿ ಸೆಲ್ಸಿಯಸ್ನ ಮತ್ತೆ ಅದನ್ನು ವಾಪಸ್ ತಗೊಂಬಂದ್ರೆ ಅಗೇನ್ DNA is going to form as it is. ಅದು ಮೊದಲು ಹೇಗಿತ್ತು ಹಾಗೆ ಆಗ್ತದೆ. This is what we called renaturation, okay, or what we call, this one is called denaturation. Okay, ಈ process ನ ಏನಂತ ಕರೀತಾರೆ? Denaturation ಅಂತ ಕರೀತಾರೆ. So again rejoining of the strand is called annealing. Okay, annealing. So denaturation as well as the annealing are the very interesting process. Those are going to dependent on the temperature, what we called the ranges. So in high temperature DNA will get denatured and low temperature it going to get annealed. Okay, so annealing ಆಗ್ತದೆ. Okay, so ಅದು ಮತ್ತೆ join ಆಗ್ತದೆ, that is what we call annealing. So but when we are going to look at the same process in case of what we call the cell, ಇದು ಏನಾದರೂ ಸೆಲ್ಸ್ ಅಲ್ಲಿ ಆದರೆ ಸೆಲ್ ಅಲ್ಲಿ ಹೈ ಟೆಂಪರೇಚರ್ ಇರಲ್ಲ. Okay, we are not going to get any kind of high temperature in case of cell. That's why ಇಲ್ಲಿ ಏನಾಗ್ತದಪ್ಪ, here enzymes are going to involve in case of replication of DNA. But PCR ಅಲ್ಲಿ ಆ enzymes ಬದಲಿಗೆ ನಾವು ಏನೇನ ಯೂಸ್ ಮಾಡ್ತೀವಿ ಇಲ್ಲಿ, we are going to use the temperature for breaking the hydrogen bond and formation of templates or template strand ನ ಫಾರ್ಮ್ ಮಾಡಲಿಕ್ಕೆ ನಾವು ಟೆಂಪರೇಚರ್ ನ ಯೂಸ್ ಮಾಡ್ತೀವಿ. And one thing we have to what we call see here, cells ಅಲ್ಲಿ in cells synthesis of new strand by the help of template strand takes place with the help of enzyme called DNA polymerase. Okay, DNA polymerase ಅನ್ನೋ enzyme ಇಂದ extension ಅಥವಾ new strand synthesis start ಆಗ್ತದೆ. But in case of PCR we are not able to use this DNA polymerase enzyme because temperature is very low when we consider with that of the PCR machine. PCR machine ಅಲ್ಲಿ ಯಾವ ರೀತಿ ಟೆಂಪರೇಚರ್ ನ ಯೂಸ್ ಮಾಡ್ತಿದ್ದೀವಿ ನಾವು, ಹೈ ಟೆಂಪರೇಚರ್ ನ ಯೂಸ್ ಮಾಡ್ತಿದ್ದೀವಿ. ಆ ಟೆಂಪರೇಚರ್ ನಮಗೆ ಸೆಲ್ ಅಲ್ಲಿ ಸಿಗಲ್ಲ. ದಟ್ಸ್ ವೈ ವಿ ನೋ ವೆರಿ ವೆಲ್ DNA polymerase ಇರಲಿ ಅಥವಾ ಬೇರೆ ಎಂಜೈಮ್ ಇರಲಿ, all enzymes are made up of protein. Okay, we know that they are protein. So ಈ protein is not able to withstand in case of high temperature. ಹೌದಾ? ಸೊ DNA ಏನೋ ಸ್ಟ್ಯಾಂಡ್ ಆಗ್ಬಹುದು, ಬಟ್ ಎಂಜೈಮ್ ಅದಕ್ಕೆ ಪ್ರಿಪ್ರೇಷನ್ಗೆ ಅಥವಾ ಎಕ್ಸ್ಟೆನ್ಷನ್ ಅಥವಾ ನ್ಯೂ ಸ್ಟ್ಯಾಂಡ್ ಸಿಂಥಸಿಸ್ ಮಾಡ್ಲಿಕ್ಕೆ ಬೇಕಾಗಿರೋ ಎಂಜೈಮ್ ಪ್ರೋಟೀನ್ ಆಗಿರೋದ್ರಿಂದ they are not able to withstand in high temperature, because we know very well that the maximum they can withstand up to 45 to 50 degrees Celsius ಅನ್ಕೊಳ್ಳಿ. Okay, the temperature what they can what you called withstand, the protein can withstand about 45 to 50 degrees Celsius. ಅದಕ್ಕಿಂತ ಮೇಲೆ they are going to get denatured. Okay, so for example egg ನ ನಾವು ಬಾಯ್ಲ್ ಮಾಡಿದ್ರೆ ಏನಾಗ್ತದಪ್ಪ, ಅದು ಗಟ್ಟಿ ಆಗ್ತದೆ. ಹೌದಾ? ಮತ್ತೆ ಅದನ್ನ ಕೂಲ್ ಮಾಡಿದ್ರೆ ಮತ್ತೆ ಎಗ್ ಒರಿಜಿನಲ್ ಆಗ್ತದಾ? ಇಲ್ಲ. That is what we call denature. So but DNA is somewhat like the water molecule. When we are going to heat the water, the hydrogen bond between the water molecule is going to be dissociated and they will get evaporate. So ಯಾವಾಗ ನಾವು ಅದನ್ನು ಕಂಡೆನ್ಸ್ ಅಥವಾ ಕೂಲ್ ಮಾಡ್ತೀವೋ ಮತ್ತೆ ಅವು ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗಿ ಆಸ್ ಇಟ್ ಇಸ್ ವಾಟರ್ ಮಾಲಿಕ್ಯೂಲ್ ಆಗಿ ನಮಗೆ ಸಿಗ್ತದೆ. ಅದೇ ರೀತಿ DNA. ಬಟ್ ಪಾಲಿಮರ್ ದಟ್ ಈಸ್ ಎಂಜೈಮ್ಸ್ಗೆ ಈ ಪ್ರಾಪರ್ಟಿ ಇರಲ್ಲ. ದೆನ್ ವಾಟ್ ವಿ ಹ್ಯಾವ್ ಟು ಡೂ? Then scientists searched for
those enzymes which can withstand in the high temperature. ಅದೇ ರೀತಿ ಈ PCR ಅಲ್ಲಿ ಯೂಸ್ ಮಾಡ್ತಿರೋ ಒಂದು ಎಂಜೈಮ್ ಯಾವುದಪ್ಪ, that is DNA. That enzyme which is used in the what you call PCR is DNA polymerase. Okay, there is also DNA polymerase, but extracted from the organism which is living in hot springs or hot water, very hot water, high temperature ಇರೋ hot water ಅಥವಾ hot springs ಅಲ್ಲಿ ಸರ್ವೈವ್ ಆಗ್ತಿರುವಂಥ ಒಂದು ಬ್ಯಾಕ್ಟೀರಿಯಾ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಓಕೆ, ಸೊ ದಿಸ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅ ಬ್ಯಾಕ್ಟೀರಿಯಾ ವಿಚ್ ಈಸ್ hot water bacteria species. So that bacteria is Thermus aquaticus. Okay, that bacteria is Thermus aquaticus. Thermus aquaticus ಅನ್ನೋ ಒಂದು ಬ್ಯಾಕ್ಟೀರಿಯಾ ಇಂದ ಏನು ಮಾಡಿದ್ರು ಸೈಂಟಿಸ್ಟ್, they extracted this enzyme. That enzyme is called Taq DNA polymerase. This is not normal DNA polymerase. This is very special DNA polymerase. That is what we call Taq DNA polymerase. So ಅವಾಗಿನ ಕಾಲದಲ್ಲಿ 1985 ಅಲ್ಲಿ ಇದೊಂದು ಸರ್ಚ್ ಮಾಡಿದ್ರು. But now we have a varieties of organisms which are living in a hot spring, and scientists extracted different kind of what we called DNA polymerase from different kind of bacteria. Okay, so ಬಹಳಷ್ಟು ನಮಗೆ ಪಾಲಿಮರೇಸ್ ಹೈ ಟೆಂಪರೇಚರ್ ಅಲ್ಲಿ ಸರ್ವೈವ್ ಆಗುವಂತ ಪಾಲಿಮರೇಸ್ ಸಿಗ್ತದೆ. ಸೊ ನಾರ್ಮಲ್ ಸೆಲ್ ಇಂದ ನಾವೇನಾದ್ರು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ it is highly impossible to carry out the PCR. But what they did, they extracted from the organism which is living in case of hot water, okay, or very what you call high temperature water. The temperature is about 90 to 100 degrees Celsius. ಆ ಲೆವೆಲ್ ಅಲ್ಲಿರೋ ವಾಟರ್ ಅಲ್ಲಿ ಈ ಆರ್ಗ್ಯಾನಿಸಮ್ ಸರ್ವೈವ್ ಆಗೋದ್ರಿಂದ ಡೆಫಿನೆಟ್ಲಿ ದೇ ಹ್ಯಾವ್ ಅಡಾಪ್ಟೆಡ್ ಫಾರ್ ಸ್ಪೆಷಲ್ ಫೀಚರ್ ಆಫ್ what you called reducing the risk of denaturation of the protein. ಸೊ ಅಲ್ಲಿಂದ ಏನು ಮಾಡಿದ್ರು, ಈ DNA polymerase ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ದಟ್ಸ್ ವೈ ದ ನೇಮ್ ಇಸ್ Taq DNA polymerase. T for Thermus, AQ for Aquaticus. Thermus aquaticus ಅದನ್ನ ಹೆಸರನ್ನ ನೆನಪಿಟ್ಕೊಳ್ಳಿ. ಸೊ ಇದನ್ನ ನೀಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಎಂಜೈಮ್ ಕೇಳಬಹುದು, ಎಂಜೈಮ್ ಯಾವ ಆರ್ಗಾನಿಸಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದಾರೆ ಅಂತಾನು ಕೇಳಬಹುದು. ಓಕೆ, ಸೊ this is what the basic thing that what we have to know in case of PCR. Let's start how actually PCR going to work. Okay, so the PCR is going to take place in 3 steps. Now already ಹೇಳಿದ್ದೀನಿ ನಿಮಗೆ. Okay, ಇದು 3 ಸ್ಟೆಪ್ ಅಲ್ಲಿ ಆಗ್ತದ. First step is called denaturation. Okay, first step ಯಾವುದು? Denaturation. Second step is annealing. Second step is annealing. Third step is the extension. Okay, the third step is extension. ಈ 3 ಸ್ಟೆಪ್ ಏನಿದೆಯಲ್ಲ, ಈ 3 ಸ್ಟೆಪ್ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಆಗ್ತದೆ. ದಟ್ಸ್ ವೈ ಐ ಟೋಲ್ಡ್ ಯು it is totally temperature dependent process. Okay, so denaturation alli the DNA that what we have, okay, that so I am going to use different chalk piece here. So the DNA what we have as a sample DNA ಅನ್ಕೊಳ್ಳಿ, ಇದು sample DNA ಅಂತ. Okay, so ಈ DNA ನಾವು ಏನು ಮಾಡಬೇಕು ಇವಾಗ, we have to multiply. So 3' to 5' and 5' to 3'. Okay, ಈ DNA ನಾವು ಏನು ಮಾಡಬೇಕು ಇವಾಗ, ಮಲ್ಟಿಪ್ಲೈ ಮಾಡಬೇಕು ಅನ್ಕೊಳ್ಳಿ. So in denaturation temperature around 90 to 96 degree Celsius. Okay, 90 degree to 96 degree Celsius ಇರುವಾಗ this temperature is going to break hydrogen bond between 2 strands of DNA. Okay, so ಎರಡು ಸ್ಟ್ರಾಂಡ್ ಮಧ್ಯೆ ಇರೋ hydrogen bond ನ ಇದು ಬ್ರೇಕ್ ಮಾಡ್ತದ. So then we are going to get 2 what we call strands of DNA. Okay, so first step ಅಲ್ಲಿ ಏನಾಗ್ತದ, that is denaturation.
where the temperature is about 90 to 96 degrees Celsius. So the strands are going to separate. That is what we call separation of DNA strands. Okay, separation of DNA strand. That is first step. So after this, the temperature is going to get reduced. ಏನು ಮಾಡ್ತಾರೆ? Temperature na reduce ಮಾಡ್ತಾರೆ. ಎಲ್ಲಿ? Second step ಅಲ್ಲಿ. In second step, okay, the temperature reaches about 55 to 60 degrees Celsius. ಇಲ್ಲಿ temperature na ಕಡಿಮೆ ಮಾಡ್ತಾರೆ. So 3 dash to 5 dash and 5 dash to 3 dash. Okay, so temperature na ಇಲ್ಲಿ ಕಡಿಮೆ ಮಾಡ್ತಾರೆ. And so ಈ process na ನಾವು ಒಂದು small what we called tube ಅಲ್ಲಿ ಮಾಡೋದ್ರಿಂದ we have to insert what? That first we have to put here the sample DNA. Okay, ಏನೇನು ಹಾಕಿರಬೇಕು ಈ ಸ್ಮಾಲ್ ವೈಲ್ ಅಲ್ಲಿ ಸ್ಯಾಂಪಲ್ DNA. ಆಮೇಲೆ ಹೊಸ DNA ಆಗಬೇಕಾದ್ರೆ ಏನು ಮಾಡಬೇಕಪ್ಪ? we have to add DNTPs. Okay, we have to add DNTPs. Okay, so DNTPs ಅಂದ್ರೆ ಏನು? ATP, GTP, CTP and the TTP. So these all are what? DNTPs. So nucleotides na hakirbeku. So what we can call them as nucleotides. Okay, nucleotides na ನಾವು hakirbeku. So later what we have to put here? We have to put enzyme. Okay, enzyme. Okay, so only one kind of enzyme we are using here, that's why enzyme. And very special or very important thing is that we have to put here primers. Okay, we have to put here primers. So navilli primers na kuda hakbeku. So I think you know very well what is the meaning of primer. Primer is nothing but a small segment of mRNA. So what are primers? Primer or RNA primer is small segment of RNA nucleotide. Okay, it is a small segment of RNA nucleotide. Adana navenanta karitivi? Primer anta karitivi. So this primer is going to attach to the first initiating part of the DNA, denatured DNA. At what temperature? About 45 to 60 degrees Celsius. So different book alli different temperature ಕೊಟ್ಟಿದ್ದಾರೆ. So standard ಏನಿಲ್ಲ. So in between ಇರಬಹುದು. Okay. So there are two types of primers. One which is going to attach at this end and another free DNA. So here one we have. So ಇಲ್ಲಿ ಕೂಡ ಇನ್ನೊಂದು attach ಆಗ್ತದೆ. So where it is going to attach? It is going to attach to the 3' end. Okay, so nenpirli the DNA synthesis starts from the 3' end. So template strand is a 3' end, synthesizing strand is a 5' end. So that already we discussed in case of molecular DNA replication olgare now already adana discuss ಮಾಡಿದೀವಿ. Okay, so this is going to happen during the what? About 55 to 60 degrees Celsius. So after this what happens? Now the enzyme will start to act on this. ಈಗ ಏನಾಗ್ತದೆ? ಇದ್ರ ಮೇಲೆ enzyme act ಆಗ್ತದೆ. ಯಾವುದು enzyme ಅಪ್ಪ? This is what? The primer. Primer ಇಲ್ಲಿ ಕೂಡ ಇರ್ತದೆ. This one is what? The enzyme. ಯಾವ enzyme ಇಲ್ಲಿ? That we are going to use tag DNA polymerase. So ನಾವು ಏನು ಯೂಸ್ ಮಾಡ್ತಿದ್ದೀವಿ ಇಲ್ಲಿ? tag DNA polymerase na use ಮಾಡ್ತಿದ್ದೀವಿ. Okay, so this is what? The second step. What is that? Attachment of primers to the respective strand is called the annealing. So now the third step is that extension.
Okay, in this step, third step ಯಾವುದಪ್ಪ ಇಲ್ಲಿ extension. So already ಏನಾಗಿದೆ ಇಲ್ಲಿ primers bind ಆಗಿವೆ. Okay, so primers ಅನ್ನು ನೋಡಬಹುದು, primers bind ಆಗಿವೆ. Okay, so the third step is that is extension. Extension takes place around 70 to 75 degrees Celsius. Okay, ಈ process ಆಗೋದಲ್ಲಿ 70 to 75 degree Celsius ಅಲ್ಲಿ. So now that DNTPs, that what we have, they start joining and extending the DNA strand. Okay, ಇಲ್ಲಿ ಏನಾಗ್ತದ ಹೊಸ DNA strand ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎಂಜೈಮ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದ ಪ್ರೋಸೆಸ್. ಎಲ್ಲ DNTPs ಬಂದು ಏನಾಗ್ತವ ಈ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾವೆ. ಓಕೆ, ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಜಾಯಿನ್ ದ DNA ಆ್ಯಂಡ್ ಗೋಯಿಂಗ್ ಟು ಮೇಕ್ ದ ನ್ಯೂ ಸ್ಟ್ರ್ಯಾಂಡ್ ಆಫ್ DNA. ಹೌದಾ ಹೌದಾ ಇದೆಲ್ಲ ಆಗಲಿಕ್ಕೆ ಎಷ್ಟು ಬೇಕಪ್ಪ? ಫ್ಯೂ ಮಿನಿಟ್ಸ್ ಆರ್ ಇನಫ್. ಓಕೆ, ಸೊ ಫ್ಯೂ ಮಿನಿಟ್ಸ್ ಅಲ್ಲಿ ವಿ ಕ್ಯಾನ್ ಗೆಟ್ ದ ನ್ಯೂ ಸ್ಟ್ರ್ಯಾಂಡ್. ಸೊ how many strands we have what you call added to the PCR? One strand. And how many strands we are going to get? Two strands. So this is how PCR is going to increase the number of the strands. Okay, so this is what we called extension or chain elongation. Okay, so that is the chain or the DNA is going to be elongated. That is what we call the elongation. Extension, it is extending. That's what is called extension anta karitare. So this is what the steps that what are going to occur in case of the PCR. When it is going to end, again the temperature is going to increase. ಮತ್ತೆ ಏನಾಗ್ತದಪ್ಪ, ಲಾಸ್ಟ್ ಸ್ಟೆಪ್ಸ್ ಮುಗಿತಲ್ಲ, ಲಾಸ್ಟ್ ಸ್ಟೆಪ್ ಆದಮೇಲೆ ಎಕ್ಸ್ಟೆನ್ಷನ್ ಆದಮೇಲೆ ಅಗೇನ್ ಟೆಂಪ್ರೇಚರ್ನ ಜಾಸ್ತಿ ಮಾಡೋದು, ಮತ್ತೆ ಸಪ್ರೇಟ್ ಮಾಡೋದು, ಮತ್ತೆ ಈ ನ್ಯೂ ಸ್ಟ್ಯಾಂಡ್ಗೆ ಹೊಸ ಪ್ರೈಮರ್ಸ್ನ ಜಾಯಿನ್ ಮಾಡೋದು, ಅಗೇನ್ ದ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದು. ದಿಸ್ ಈಸ್ ವಾಟ್ going to happen during the what you call continuous cycle of PCR. So what happens during the continuous cycle of PCR? Let's have a look. Okay, so this is what is going to happen during the PCR cycle. So ನಾನು ಏನು ಬರೆದಿದ್ದೀನಿ, ಬರೀ 3 ಸೈಕಲ್ನ ಮಾತ್ರ ತೋರಿಸಿದ್ದೀನಿ. DNA ಒಂದಿತ್ತು, this is what we call sample DNA. Okay, sample DNA ನಾವು ಹಾಕಿ ರಿಕ್ವೈರ್ಡ್ ಅಮೌಂಟ್ ಆಫ್ DNTPsನ ಎಂಜೈಮ್ಸ್ ಮತ್ತು ಪ್ರೈಮರ್ಸ್ನ ನಾವು ಹಾಕಿಬಿಟ್ರೆ ಆ ಮಷೀನಲ್ಲಿ, ಸೊ ಫಸ್ಟ್ ಸೈಕಲಲ್ಲಿ ಸಿಂಗಲ್ DNA ಇದ್ದು ಡಬಲ್ ಆಗ್ತದೆ. ದಟ್ ಈಸ್ number of strands will going to form a two DNA strands or 2 molecules of the DNA we are going to get. So second cycle ಅಲ್ಲಿ ಅದರ ಡಬಲ್ 4 ಆಗ್ತದೆ, ಥರ್ಡ್ cycle ಅಲ್ಲಿ 8 ಆಗ್ತದೆ. So like this, if we are going to continue this process for 30 cycles, okay, ನಾವೇನಾದರೂ ಈ ಪ್ರೋಸೆಸ್ನ 30 cyclesಗೆ ನಾವೇನಾದರೂ ಇನ್ಕ್ರೀಸ್ ಮಾಡಿಬಿಟ್ರೆ, if we are going to continue for 30 cycles, then we are able to get 1 billion copies of DNA. So ಎಷ್ಟು ಸಿಗ್ತದೆ? 1 billion. So it's unbelievable, no? So 1 billion number. So how we are going to calculate? That is 2 raised to 30 ಮಾಡ್ರಿ. Okay, you are going to get the number 2 raised to 30, 1 billion plus ಆಗ್ತದೆ. Okay, that is 1 billion copies of or more than 1 billion copies of what you called this DNA copies we are going to get within a short time. Okay, very short time ಒಳಗಡೆ ನಾವು ಇಷ್ಟೆಲ್ಲ ಕಾಪೀಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಎಷ್ಟಿದು? ನಿಯರ್ಲಿ 100 crores. ಓಕೆ, ಸೊ ಒಂದು 100 ಕೋಟಿಗೆ ಸಮ 1 billion. ಓಕೆ, ಸೊ 100 crores, ದಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್ ಆಫ್ DNA ವಿ ಕ್ಯಾನ್ ಯೂಸ್. ಸೊ ನಮ್ಮ ಹತ್ರ ಇದ್ದಿದ್ದೆಷ್ಟು? ಒಂದೇ ಒಂದು. ಸೊ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಪ್ರೊಡ್ಯೂಸ್ ದಿ ಬಿಲಿಯನ್ಸ್ ಆಫ್ ಕಾಪೀಸ್ ಆಫ್ ನಂಬರ್ಸ್. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಅದರಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ದಿಸ್ ಇಸ್ ಹೌ ದ DNA ಈಸ್ ಗೋಯಿಂಗ್ ಟು ಬಿ ವಾಟ್ ಯು ಕಾಲ್ಡ್ ಮಲ್ಟಿಪ್ಲೈಡ್. Okay, so or you can say that is increased, the quantity is going to be increased in vitro, okay, by using the PCR. So this is regarding the PCR. So hope you understood. So whatever is discussed in this. So if you have question, please comment me. Thank you.